ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ರಾಜ್ಯದಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 30ನೇ ತಾರೀಕು ಹೈಕಮಾಂಡ್ ನಾಯಕರು ಕ್ಲೈಮ್ಯಾಕ್ಸ್ ಅನ್ನು ಬರೆಯುವಂತಹ ನಿರೀಕ್ಷೆ ಇದೆ. ಆವತ್ತು ಎರಡೆರಡು ಸಭೆಗಳು ನಡೆಯಲಿವೆ. ಎಲ್ಲದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾನು ಮುಂದೆ ಇಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಹೈಕಮಾಂಡ್ನಿಂದ ಸರಿಯಾದ ಸಮಯಕ್ಕೆ ನಿರ್ಧಾರ. ದೆಹಲಿ ನಮಗೆ ದೇವಸ್ಥಾನ, ವರಿಷ್ಠರು ಕರೆದ್ರೆ ಹೋಗ್ತೀನಿ. ನಮ್ಮದು ಕಾಂಗ್ರೆಸ್ ಸಮುದಾಯ, ಒಕ್ಕಲಿಗರೂ ಕೂಡ ಹಿಂದುಳಿದ ವರ್ಗದವರು ಎಂದ ಡಿಕೆಶಿ. ಕಾಂಗ್ರೆಸ್ ಕುರ್ಚಿ ಗೊಂದಲದ ಬಗ್ಗೆ ಭಾನುವಾರ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ. ಮೊದಲ ಸುತ್ತಿನಲ್ಲಿ ರಾಹುಲ್ ಖರ್ಗೆ ಸುರ್ಜೇವಾಲಾ ಜೊತೆ ಚರ್ಚೆ. ಎರಡನೇ ಸುತ್ತಿನ ಮೀಟಿಂಗ್ಗೆ ಸಿಎಂ ಡಿಸಿಎಂಗೆ ಆಹ್ವಾನ. ಸಿಎಂ ಬದಲಾವಣೆ ಗೊಂದಲದ ಮಧ್ಯೆ ಕುರುಬ ಸಂಘದಿಂದ ಸಭೆ. ಪ್ರಮುಖ 3 ನಿರ್ಣಯ ತೆಗೆದುಕೊಂಡ ಕುರುಬ ಸಂಘ. ಸಿಎಂಗೆ ತೊಂದರೆ ಕೊಟ್ರೆ ಕಾಂಗ್ರೆಸ್ಗೆ ಪಾಠ ಕಲಿಸ್ತೀವಿ ಅಂತ ಎಚ್ಚರಿಕೆ. ಸಿದ್ದರಾಮಯ್ಯರನ್ನ ಇಳಿಸಿದ್ರೆ ಕಾಂಗ್ರೆಸ್ ವಿರುದ್ಧ ಮತ ಹಾಕ್ತೀವಿ. ಮುಂದಿನ ಚುನಾವಣೆಯಲ್ಲಿ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಕೋಲಾರ ಜಿಲ್ಲಾ ಕುರುಬ ಸಮುದಾಯದ ಅಧ್ಯಕ್ಷ ತಂಬಳ್ಳಿ ಮುನಿಯಪ್ಪ ವಾರ್ನಿಂಗ್. ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡುವಂತೆ ಹೆಚ್ಚಿದ ಆಗ್ರಹ. ತುಮಕೂರಿನ ಟೌನ್ ಹಾಲ್ ವಿಜಿಎಸ್ ವೃತ್ತದಲ್ಲಿ ಅರಬೆತ್ತಲೆ ಪ್ರತಿಭಟನೆ. ಪರಮೇಶ್ವರ್ ಫೋಟೋ ಹಿಡಿದು ಘೋಷಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.